ನಮ್ಮ ಸನಾತನ ಸಂಸ್ಕೃತಿ ಬಹಳ ಪ್ರಸಿದ್ಧಿ ಹೊಂದಿದ್ದು, ಇಂಥ ಪ್ರಸಿದ್ಧಿ ಹೊಂದಿದ್ದು ನಮ್ಮ ಸಂಸ್ಕೃತಿ ನಾವು ಹೆಮ್ಮೆ ಪಡಬೇಕು. ನಿಜವಾಗ್ಲೂ ಇವತ್ತಿನ ಒಂದು ಪೀಳಿಗೆಯಿಂದ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ. ಅದು ಹೇಗೆ? ಮಾಡಬಾರ್ದು ಚಟಗಳನ್ನು ಮಾಡ್ತಿದ್ದಾರೆ. ಅನೇಕ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಹಿಂಸೆ ಮಾಡಿ ತಿನ್ನುತ್ತಿದ್ದಾರೆ. ಮದ್ಯಪಾನ ಸೇವನೆ ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರ ಕೂಡ ಮದ್ಯದ ಅಂಗಡಿಗಳಿಗೆ ಪರ್ಮಿಷನ್ ಕೊಡ್ತಿದ್ದಾರೆ, ಲೈಸೆನ್ಸ್ ಕೊಡ್ತಿದ್ದಾರೆ. ಇದರಿಂದಾಗಿ ನಮ್ಮ ಸನಾತನ ಸಂಸ್ಕೃತಿ ಕೆಟ್ಟು ಹೋಗ್ತಾ ಇದೆ. ಒಂದು ಮಾತು, ಇಂಪಾರ್ಟೆಂಟ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ಅಂತ ಜಗಳವಾಡ್ತಿದ್ದಾರೆ. ಅದು ಯಾಕೆ? ಹಿಂದೂ ಮುಸ್ಲಿಂ ಬೇರೆ ಬೇರೆ, ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಲ್ಲ. ಹಿಂದೂ ಮುಸ್ಲಿಂ ಬಾಯಿ ಬಾಯಿ. ನೋಡ್ರಿ, ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಿಜವಾದ ಸನಾತನ ಧರ್ಮ ಯಾವುದಪ್ಪ ಅಂತಂದರೆ, ಬೇರೆ ಮಾಡುವ ಒಂದು ಮಾತೇ ಇರಬಾರ್ದು. ಈ ಭೂಮಿ ಮೇಲೆ ಬದುಕುವ ಹಕ್ಕು ಎಲ್ಲರಿಗದ ಅಂದಮೇಲೆ ನಾವು ಬೇರೆ ಮಾಡೋದು ತಪ್ಪು. ಮಹಾತ್ಮ ಗಾಂಧೀಜಿ ಹೇಳ್ಯಾರ. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ಯಾರ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೇ ನಾಮ್. ಈಶ್ವರ ಅಂದರೂ ಅವನೇ, ಅಲ್ಲ ಅಂದರೂ ಅವನೇ. ಈಶ್ವರ ಅಲ್ಲ ತೇರೇ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್. ಎಂಥ ಒಂದು ದೃಷ್ಟಿ ಇಟ್ಕೊಂಡು ಹೇಳ್ಯಾರ. ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಲ್ಲ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ. ನಾವು ಅಣ್ಣ ತಮ್ಮರಂತೆ ಇರಬೇಕು. ಇದು ಯಾಕೆ ಭೇದ ಮಾಡ್ತೀರಿ? ಭೇದ ಮಾಡುವ ಪ್ರಶ್ನೆನೇ ಬರಬಾರ್ದು. ಈ ಜಗತ್ತು, ಈ ಭೂಮಿ ಯಾರಪ್ಪನ ಸೊತ್ತಲ್ಲ. ಪ್ರತಿ ಒಂದು ಜೀವಿಗೂ, ಪ್ರತಿ ಒಂದು ಜನಾಂಗಕ್ಕೂ ಬದುಕುವ ಹಕ್ಕದ. ಸನಾತನ ಧರ್ಮ ಹೇಳಿದೇನ್ರಿ ಹಿಂಗ ಬೇರೆ ಮಾಡಂತ? ನಿಜವಾದ ಧರ್ಮ ಯಾವುದು? ಮಾನವೀಯತೆ. ಯಾವ ಧರ್ಮದಲ್ಲಿ ಮಾನವೀಯತೆ ಇರುತ್ತದೋ, ಯಾವ ಧರ್ಮದಲ್ಲಿ ದಯಾ ಅಂತಃಕರಣ ಇರುತ್ತದೋ, ಅದು ಸನಾತನ ಧರ್ಮ, ಅದು ಹಿಂದೂ ಧರ್ಮ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹಾಗೆ ಹೇಳ್ಯಾರ. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಪ್ರತಿಯೊಬ್ಬರಿಗೂ, ಪ್ರತಿ ಒಂದು ಜನಾಂಗಕ್ಕೂ ರೆಸ್ಪೆಕ್ಟ್ ಕೊಡ್ರಿ. ಪ್ರತಿಯೊಬ್ಬರಿಗೂ ಹಿಂಸೆ ಕೊಡಬೇಡ್ರಿ. ಅಂದಮೇಲೆ ನಾವು ಹಿಂದೂ, ನೀವು ಮುಸ್ಲಿಂ ಎದಕ್ಕೆ ಬರ್ತದ್ರಿ? ಎಲ್ಲರೂ ಒಂದಿನ ಹೋಗೋದೆ. ಅಂದಮೇಲೆ ಭೇದ ಭಾವ ಯಾಕೆ? ನಮ್ಮ ಭಾರತ ದೇಶದಲ್ಲಿ ಅನೇಕ ಋಷಿಮುನಿಗಳು, ವಿದ್ವಾಂಸರು, ಸಾಧು ಸಂತರು, ಬಹಳ ದೊಡ್ಡ ದೊಡ್ಡ ಗಾಯಕರು, ಪೀರ ಪೈಗಂಬರರು, ಸೂಫಿ ಸಂತರು, ಅವರ ಒಂದು ಕೊಡುಗೆ ನಮ್ಮ ಭಾರತ ದೇಶಕ್ಕೆ ಅಪಾರವಾಗಿರ್ತಕ್ಕಂಥದ್ದು. ಭಾರತ ದೇಶ ಬರೀ ಹಿಂದೂ ರಾಷ್ಟ್ರ ಅಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಸರ್ವ ಜನಾಂಗಗಳ ಶಾಂತಿಯ ತೋಟ. ನಾವು ಹಾಡುತ್ತಿಲ್ಲವೇ? ಇದೇನಾ ನಮ್ಮ ಸಂಸ್ಕೃತಿ? ಇವತ್ತು ನನಗೆ ತುಂಬ ನಾಚಿಕೆ ಆಗ್ತಿದೆ. ಯಾಕಂತಂದ್ರೆ ದೊಡ್ಡ ದೊಡ್ಡ ಸ್ವಾಮಿಗಳು, ದೊಡ್ಡ ದೊಡ್ಡ ಏನಪ್ಪ ಅಂತಂದ್ರೆ ಇವತ್ತು ಫೇಮಸ್ ಆಗಿರ್ತಕ್ಕಂಥ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬೇರೆ ಬೇರೆ. ದಯವಿರಲಿ ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವೇ ಅಂತ ಹೇಳ್ಯಾರ ಬಸವಣ್ಣನವರು.
ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ನಾವು ಬೇರೆ ಮಾಡಬಾರ್ದು. ಈ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಅದ. ಈ ನಮ್ಮ ಭಾರತ ದೇಶ ಯಾರಪ್ಪನ ಸ್ವತ್ತಲ್ಲ. ಬದುಕಲಿಕ್ಕೆ ಬಿಡ್ರಿ, ಅವರವರ ಧರ್ಮ ಅವರಿಗೆ ಬಿಟ್ಟಿದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಎಷ್ಟು ಕಟ್ಟುನಿಟ್ಟಾಗಿರ್ತೀವಿ, ಅವರ ಹಿಂದೂ ಧರ್ಮದಲ್ಲಿ, ಅವರ ಒಂದು ಮುಸ್ಲಿಂ ಧರ್ಮದಲ್ಲಿ ಅವರು ಕೂಡ ಕಟ್ಟುನಿಟ್ಟಾಗಾರ. ಬೇರೆ ಮಾಡುವವರು ನೀವ್ಯಾರ್ರಿ? ದೇವ್ರು ಹೇಳೇನೇನ್ರಿ ಬೇರೆ ಮಾಡಂತ? ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ನಮ್ಮ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತಾಡ್ಯಾರ. ಈ ಭಾರತ ದೇಶ ಯಾವನಪ್ಪನ ಸ್ವತ್ತಲ್ಲ. ಪುಣ್ಯ ಭರತ ಭೂಮಿ ಯಾರಪ್ಪನ ಸ್ವತ್ತಲ್ಲ. ಸರ್ವ ಜನಾಂಗದವರಿಗೆ ಬದುಕುವ ಒಂದು ಶಕ್ತಿ ಆ ಭೂಮಿ ತಾಯಿ ಕೊಟ್ಟಾಳ, ಆ ಪ್ರಕೃತಿ ದೇವತೆ ಕೊಟ್ಟಾಳ. ಹಿಂದೂ ಮುಸ್ಲಿಂ ಅವನ ಮೇಲೆ ಅಷ್ಟೇ ಬೆಳಕು ಬೀಳುತ್ತದೆ, ಸೂರ್ಯನ ಬೆಳಕು ನಮ್ಮೇಲೆ ಕೂಡ. ಮುಸ್ಲಿಮಾನ್ ಹಿಂದೂ ಆಗಲಿ ಮುಸ್ಲಿಂ ಇರಲಿ, ಪ್ರತಿಯೊಬ್ಬರ ಸೂರ್ಯನ ಕಿರಣ ಅಷ್ಟೇ ಬೀಳ್ತದೆ. ಅವ್ರ ಮೈಯಲ್ಲಿ ಹರಿತಕ್ಕಂಥ ರಕ್ತ ಕೆಂಪುದು, ನಮ್ಮ ಮೇಲೆ ಹರಿತಕ್ಕಂಥ ನಮ್ಮ ಮೈಯಲ್ಲಿ ಹರಿತಕ್ಕಂಥ ರಕ್ತ ಕೆಂಪುದು. ಅಂದಮೇಲೆ ಭೇದ ಯಾಕ್ರಿ? ಆ ದೇವರಲ್ಲೇ ಇಲ್ಲ ಭೇದ. ನಾವು ಮನುಷ್ಯರಲ್ಲಿ ನಮ್ಗೆ ಯಾಕೆ ಭೇದ? ನಾವು ಯಾಕೆ ಭೇದ ಮಾಡಬೇಕು? ಇದು ತುಂಬ ನನಗೆ ತುಂಬ ಸಂಕಷ್ಟ ಆಗ್ತಾ ಇದೆ, ತುಂಬ ನೋವಾಗ್ತಾ ಇದೆ. ಯಾಕಂದ್ರೆ ಹಿಂದೂ ಮುಸ್ಲಿಂ ಬೇರೆ ಬೇರೆಲ್ಲ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ. ಎಲ್ಲರೂ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅಣ್ಣ ತಮ್ಮದರಂತೆ ಜೀವನ ನಡೆಸಬೇಕು. ಅಂದಾಗ ಮಾತ್ರ ನಿಜವಾದ ಸನಾತನ ಧರ್ಮ ಅನಿಸ್ಕೊಳ್ತದ. ಸನಾತನ ಧರ್ಮದಾಗ ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತ ಹೇಳ್ಯಾರೇನ್ರಿ? ಬೇರೆ ಬೇರೆ ಅಂತ ಹೇಳಿಲ್ಲ. ಅದನ್ನು ನಾವು ಬೇರೆ ಮಾಡ್ಕೊಳ್ಳತ್ತೀವಿ. ನಮ್ಮ ರಾಜಕಾರಣಿಗಳು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಅವರ ಒಂದು ಓಟಿಗೆ, ಅವರ ಒಂದು ಪದವಿಗೆ ಏನೋ ಒಂದು ಹಲ್ಚಲ್ ಮಾಡೋದು ಯಾಕೆ ಬೇಕ್ರಿ? ಎಲ್ಲರೂ ಅಣ್ಣ ತಮ್ಮರಂತೆ ಸುಖ ಸಂತೋಷದಿಂದ ಜೀವನ ಮಾಡಬೇಕು. ಇರೋದು 3 ದಿನ, ಆ 3 ದಿನ ನನ್ನ ಧರ್ಮ ನಿನ್ನ ಧರ್ಮ, ಅವ ಹಂಗ ಇವ ಹಿಂಗ ಯಾಕೆ ಬೇಕ್ರಿ? ಅವ್ರವ್ರ ಧರ್ಮ ಅವ್ರವ್ರ ಒಂದು ಕಟ್ಟುನಿಟ್ಟು ಅಷ್ಟಿರ್ತಾರೆ. ಅದಕ್ಕಾಗಿ ಯಾವ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ, ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಜೀವಿಸುವ ಪ್ರತಿಯೊಬ್ಬರು ಪವಿತ್ರರಾಗಿರ್ತಾರೆ. ಇನ್ನೊಬ್ಬರಿಗೆ ಹಿಂಸೆ ಮಾಡತ್ತರ ತಡ್ರಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಲತ್ತ ತಡ್ರಿ. ಯಾಕೆ ಮಾಡತ್ತೀರಪ್ಪ ಅನ್ಯಾಯ? ಅವ್ರಿಗೆ ಶಿಕ್ಷೆ ಕೊಡ್ರಿ. ಅದೆಲ್ಲ ಬಿಟ್ಟು ಹಿಂದೂ ಮುಸ್ಲಿಂ ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ಏನು ಹೇಳ್ತದ? ಹಿಂದೂ ಧರ್ಮ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡದು. ಅಂದಮೇಲೆ ನಾವು ಹೊಡೆದಾಡಿ ನಾವು ಬಡ್ದಾಡಿ ಸಾಯ್ತಿದ್ದೀವಿ. ಇದು ತಿಳ್ಕೊಬೇಕು. ಒಂದು ಮಾತು ಹೇಳ್ತೀನಿ. ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಒಂದು ಜನಾಂಗದವರು ಒಬ್ಬರು ಹೆಸರು ಮೇಲಾದರೂ ಮದ್ಯದ ಅಂಗಡಿ ಅವೇನ್ರಿ? ಯಾಕ? ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತಕ್ಕಂಥ ಭಾವನೆ ಇರಬಹುದು. ಮುಸಲ್ಮಾನರ ಅಣ್ಣ ತಮ್ಮರ ಹೆಸರು ಮೇಲೆ ಒಂದಾದರೂ ಮದ್ಯದ ಅಂಗಡಿ ಅವೇನು ನೋಡ್ರಿ. ಯಾಕಂದ್ರೆ ಅವರಲ್ಲಿ ರೊಕ್ಕ ಇಲ್ಲ, ಹಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಎಲ್ಲ ಅವ. ಆದ್ರೆ ಮದ್ಯದ ಅಂಗಡಿ
ಒಬ್ಬರ ಹೆಸರ ಮೇಲೂ ಇಲ್ಲ. ನಮ್ಮ ಹಿಂದೂ ಧರ್ಮದ ಜನಾಂಗದವರ ಹೆಸರ ಮೇಲೆ ಮದ್ಯದ ಅಂಗಡಿ ಲೈಸೆನ್ಸ್ ಅವ. ಇಸ್ಲಾಂ ಧರ್ಮದ ಜನಾಂಗದವರು ಏನದಾರ ಅವರು ಒಬ್ಬರ ಹೆಸರ ಮೇಲೂ ಮದ್ಯದ ಅಂಗಡಿ ಲೈಸೆನ್ಸ್ ಇಲ್ಲ, ಮದ್ಯದ ಅಂಗಡಿಗಳಿಲ್ಲ. ಹೀಗೆ ನಮ್ಮ ಸನಾತನ ಧರ್ಮದ ಹಿಂದೂ ಮುಸ್ಲಿಂ ಬೇರೆ ಬೇರೆ ಇದು ಯಾವತ್ತೂ ಅನ್ನಬಾರ್ದು. ಸಾಯಿಬಾಬಾ ಹೇಳ್ಯಾರ, ಸಬ್ಕಾ ಮಾಲಿಕ್ ಏಕ್, ಎಲ್ಲರ ಮಾಲೀಕ ಅವ ಮೇಲನ. ಸಬ್ಕಾ ಮಾಲಿಕ್ ಏಕ್, ಒಬ್ಬನೇ, ಎಲ್ಲರ ಮಾಲೀಕ ಒಬ್ಬನೇ ಅಂದಮೇಲೆ ನಾವ್ಯಾಕೆ ಬಡ್ದಾಡಬೇಕ್ರಿ ಹಿಂದೂ ಮುಸ್ಲಿಂ ಅಂತ? ಇದು ಯಾರ ಬಾಯಿಲಿಂದನೂ ಬರಬಾರ್ದು ಅಂತ ದೊಡ್ಡ 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 ಮಹಾತ್ಮರೇ ಹೇಳ್ಯಾರ. ನಾವ್ಯಾಕೆ ಬೇರೆ ಬೇರೆ ಮಾಡಬೇಕ್ರಿ? ಪೀರ ಪೈಗಂಬರರು, ಸೂಫಿ ಸಂತರು, ದೊಡ್ಡ ದೊಡ್ಡ ಋಷಿ ಮುನಿಗಳು ಅವರು ಬೇರೆ ಬೇರೆ ಅಂದಿಲ್ಲ. ನಾವು ಮಾಡ್ತಿದ್ವಿ ಬೇರೆ ಬೇರೆ. ಯಾಕಂದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಒಬ್ಬ ಮನುಷ್ಯ ಕೂಡ ಪವಿತ್ರವಾಗಿರ್ತಕ್ಕಂಥ ಮನುಷ್ಯನೇ. ಅವರವರ ಒಂದು ನೀಚ ಕೃತಿಯನ್ನು ಖಂಡಿಸಬೇಕಷ್ಟೇ. ಅದು ಯಾವ ಜನಾಂಗದವರಿರಲಿ. ಅದಕ್ಕಾಗಿ ಒಂದು ವಿಶಾಲವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ, ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಬೇರೆ ಮಾಡಿದ್ರೆ ಖಂಡಿಸ್ರಿ. ಅದೆಲ್ಲ ಬಿಟ್ಟು ಹಿಂದೂ ಮುಸ್ಲಿಂ ಬೇರೆ ಬೇರೆ ಅವರಿಗೆ ಹಿಂಸೆ ಕೊಡೋದು ಬಿಟ್ಟು ನಾವು ಬದುಕೋಣ, ಅವರನ್ನು ಬದುಕಿಸೋಣ, ಎಲ್ಲರೂ ಅಣ್ಣ ತಮ್ಮರಂತೆ ಜೀವನ ಮಾಡೋಣ. ಜೈ ಶ್ರೀರಾಮ್, ಜೈ ಮಾತಾಕಿ.